ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಲ್ಗಿ ಮಲ್ಗಿ ಬಾ ಕುತ್ಕ ಕುತ್ಕ. ಸುಸ್ತೆ? ಹಾ, ಸರ್ಬತ್ ಮಾಡ್ಕೆ ಬರ್ಲಾ? ಬೇಡ. ತಲೆ ತಲೆ ಏನಾರು ನೋಯ್ತಾಯ್ತಾ? ಇಲ್ಲ. ಸರಿ ಮಲಕ್ಕೆ ಮಲಕ್ಕೆ. ಪುರ್ಸೆ ನೀ ಮಲ್ಕ ಹೋಗು. ಇಲ್ಲವಾ, ನಾನು ಅಪಾಯಿಂಟ್ ಇರ್ತೀನಿ. ಸುಮ್ಮ ಹೇಳಿಲ್ವೇ ಒತ್ತಾರೆ ಬಿರ್ನ ಕಾಲೇಜ್ಗೆ ಹೋಗ್ಬೇಕು ಅಂತ? ಹೋಗಿ ಮಲ್ಕೆ ಹೋಗು. ಸರಿ ಅವ್ವ. ಯಾಕವಿ ಯಾಕಂಗ್ ನೋಡ್ತಿದೀಯ? ಅವ್ವ ದಿಟ ಹೇಳು, ನಿನ್ ಕ್ವಾಪನೇ ಬರಕ್ಕಿಲ್ವಾ ಇಲ್ಲ ಬಂದ್ರು ತಡ್ಕೊಂಡಿದ್ಯಾ? ಇದೊಳ್ಳೆ ಕತೆ ಆಯ್ತಲ್ಲವಿ. ನನ್ಗೆ ಯಾರ ಮ್ಯಾಕೆ ಅಂತ ಮುನಿಸ್ಕೋಬೇಕು ಹೇಳು? ನಿನ್ಗೆ ಅಪ್ಪಯ್ಯ ಮೋಸ ಮಾಡ್ಬಿಟ್ರು ಅಂತ ಅನ್ಸೋದೇ ಇಲ್ವೇನವ? ನಿಮ್ಮ ಮಾತನ್ನ ಯೋಟ್ ಕಿತ ಕೇಳ್ತೀಯವ್ವ. ನಾನು ಬಿದ್ದೋಗೋ ಘಟ ಸುಮ್ಕೆ ನಾನು ಚಿಂತೆ ಮಾಡಿದೆ. ನಿನ್ನ ಸಂಸಾರನ ಭದ್ರ ಮಾಡ್ಕೊಳ್ಳೋ ಕಡೆ ಲಕ್ಷ ಕೊಡು. ನೀನ್ ಹೇಳ್ದಂಗೆ ಮಾಡಮ್ಮ ಅಂತ 1000 ಕಿತ ಅನ್ಕೊಂಡೇವ್ನಿ, ಆದ್ರೆ ಆಯ್ತಾನೆ ಇಲ್ಲ ಕಣವ್ವ. ಹೇಳವ್ವ, ನಾನು ಈ ರಕ್ತ ಹಂಚ್ಕೊಂಡೇ ಹುಟ್ಟಿದ್ರು ನನಗೆ ಯಾಕೆ ಸಂಸಗುಣ ಬರಲಿಲ್ಲ? ನಿನ್ನ ಮೈನಾಗೆ ನನ್ನ ರಕ್ತನೂ ಸೇರ್ಕೊಂಡೈತಲ್ಲ ಮಗಳೇ. ಅಯ್ಯೋ, ನೀನು ಮಲ್ಕೊಂಡಿಲ್ವೇ? ಸುಮ್ ಮಲ್ಕ. ಸಾನ, ನನ್ನ ಜೀವನದ ಜೊತೆ ನಿನ್ನ ಜೀವನನ ಹೋಲಿಕೆ ಮಾಡ್ಕೊಳಕ್ಕೆ ಹೋಗಬೇಡ. ನೀವಿಬ್ರೂ ವಿರೋಧಿ ಮಾಡಿ ಮದುವೆ ಮಾಡ್ಕೊಂಡಿರೋರು. ಆ ನಂಬಿಕೆ ಐತಲ್ಲ, ಅದನ್ನು ಯಾರೇ ಬಂದು ಅಲ್ಲಾಡ್ಸಿದ್ರು ಅಲ್ಲಾಡದೇ ಇರೋ ಬೆಟ್ಟ ಇದ್ದಂಗೆ ಇರಬೇಕು. ಒಂದು ವೇಳೆ ತೆಪ್ಪಾದರೂ ಹೊಟ್ಟೆಗೆ ಹಾಕ್ಕೋಬೇಕು. ಅದಕ್ಕೆ ಅಲ್ವೇ ಮದುವೆ ಮಾಡೋವಾಗ ಸಪ್ತಪದಿ ತುಳಿಸ್ತಾ ಹೇಳೋದು, ಹೆಂಡ್ತಿ ಅನ್ನೋಳು ಗಂಡಂಗೆ ಎಳ್ಳೆ ತಾಯಿ ಇದ್ದಂಗೆ ಅಂತ. ಹಾಗಂತ ಅವ್ರು ಮಾಡಿದ್ನೆಲ್ಲ ಒಪ್ಕೋಬೇಕೇನವ? ಒಪ್ಕೋಬೇಕು ಅಂತೇನಿಲ್ಲ, ಹಂಗೆ ಒಪ್ಕೋಬಾರ್ದು ಅಂತಲೂ ಏನೂ ಇಲ್ಲ. ಹೆಣ್ಣಿಗೆ ಗಂಡಿಗಿಂತಲೂ ಹೊಸಿ ಶಕ್ತಿ ಜಾಸ್ತಿ, ತಿಳುವಳಿಕೆ ಜಾಸ್ತಿ. ಅದಕ್ಕೆ ಭಗವಂತ ಹೆಣ್ಣಿಗೆ ಹೊಸಿ ಪರೀಕ್ಷೆನ ಜಾಸ್ತಿ ಮಾಡ್ತಾನೆ. ಹಂಗಂತ ಗಂಡಸರು ತೆಪ್ಪು ಮಾಡ್ಕೊಂಡೇ ಇರ್ಲಿ ಅಂತ ನಿನ್ನ ಮಾತಿನ ಅರ್ಥ? ಹಂಗಲ್ಲವೇ, ಈ ಹೆಣ್ಮಕ್ಳ ಗುಣನೂ ಹಂಗೆ ಐತಲ್ಲವೇ. ಗಂಡ ಯಾವಾಗಲೂ ನನ್ನ ಜೊತೆಲೇ ಇರಬೇಕು, ಯಾವ ಹೆಂಗಸರು ನೋಡಬಾರ್ದು, ಹುಡುಗಿರ ಜೊತೆ ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ಹಠ ಮಾಡ್ಕೊಂಡು ಅವನ ಜೊತೆ ಜಗಳ ಮಾಡ್ಕೊಂಡು ಹೊತ್ತು ಸುರಿದು ಕರೆದು ಮಕ ಉದಿಸ್ಕೊಂಡು ಮೂಲೆ ಕುತ್ಕೊಂಡ್ಬಿಡ್ತಾರೆ, ಮಾತು ಬಿಟ್ಬಿಡ್ತಾರೆ ಅವನ ಜೊತೆಲಿ. ಪಾಪದ ಪಿರಾಣಿ ಗಂಡ ಅನ್ಸ್ಕೊಂಡು ನೀವೇನು ಮಾಡ್ತಾನೆ ಹೇಳು? ಯಾಕೋ ನನ್ನಿಂದ ಮನೆ ವಾತಾವರಣ ಕೆಟ್ಟೋಯ್ತಾಯ್ತ ತಡಿ ಅಂತ ಆವತ್ತಿಂದ ಸುಳ್ಳು ಹೇಳಕ್ಕೆ ಶುರು ಮಾಡ್ಬಿಡ್ತಾನೆ. ಅಂದರೆ ಅಪ್ಪಯ್ಯ ನಿಂತೋಗಿ ದಿಟ ಹೇಳಿದ್ರೆ ರಾಜಿ ಚಿಕ್ಕವನ್ನ ಮದುವೆ ಆಗುವಂತ ಮನ್ಸಾರೆ ಒಪ್ಕೋತಿದ್ದ? ಇಲ್ಲ, ಗುಂಡಿಗೆ ಒಡೆದೋಯ್ತಾ ಇತ್ತು. ಆದರೆ ನನ್ನ ಗಂಡನ ಅಂತವ ದಿಟ ಹೇಳ್ತಾವನಲ್ಲ ಅನ್ನೋ ಗರ್ವದಿಂದ ಅಂದರು ಅವರಿಬ್ಬರಿಗೂ ನಾನೇ ನಿಂತು ಮದುವೆ ಮಾಡ್ತಿದ್ನೋ ಏನೋ. ಯಾಕಂದರೆ ನಾನು ಅವನಿಗೆ ಗಂಡು ಎತ್ಕೊಡ್ಲಿಲ್ವಲ್ಲ, ಅದಕ್ಕೆ. ಆದರೆ ನಿನ್ನ ಇಸಿ ಹಂಗಲ್ಲವಿ. ಹಳಿಯಂದ್ರು ನಿನ್ನ ಸ್ಯಾನ ಪಿರುತಿ ಮಾಡ್ತಾರೆ. ಈ ಹೇಳಿಕೆ ಮಾತುಗಳೆಲ್ಲ ಕೇಳ್ಕೊಂಡು ನಿನ್ನ ಭಾಳ ಹಾಳು ಮಾಡ್ಕೋಬೇಡವಿ. ನಿಂಗೆ ಅಪ್ಪಯ್ಯನ ಸಂಸೋ ಗುಣ ಇರ್ಬೋದು, ಅವ್ರನ್ನ ಮನೆಗೂ ಸೇರಿಸ್ಕೊಂಡಿರ್ಬೋದು, ಆದರೆ ಆ ಉದಾರ್ತನ ನನಗಿಲ್ಲ ಅವ. ನನ್ನನ್ನು ಪುಟ್ಟಕ್ಕನ ಮಗಳಾಗಿ ಹುಟ್ಟಿರೋದಕ್ಕೆ ಸಾರ್ಥಕ ಆಯ್ತು ಅಂತ ಹೇಳ್ದವರೆಲ್ಲ ನನ್ನನ್ನು ಆಡ್ಕೊಂಡ್ರು ನನಗೆ ಚಿಂತೆ ಇಲ್ಲ ಅವ. ಆದರೆ ನಾನು ಮಾತ್ರ ನೀನು ಹಳ್ಳೆಂದ್ರು ಮಾಡಿರೋ ಮೋಸನ ಒಪ್ಪಕ್ಕಿಲ್ಲ ಕಣವ. ಸಾನಾ ಅವ್ವ, ಇದರಲ್ಲಿ ನನ್ನ ನಿರ್ಧಾರ ಬದಲಾಗಕ್ಕಿಲ್ಲ. ಅಪ್ಪನ ಮ್ಯಾಗ ಕೋಪ ಮಾಡ್ಕೊಂಡು ಬಂದಾಗಿಂದ ನಾನು ಮೆಸ್ತಾವ ಮಾತಾಡಲಿಲ್ಲ. ಏನು ಅನ್ಕೊಂಡ್ರೋ ಏನೋ.
ರೀ ಮಿಸ್ಸು ನನ್ನ ಮ್ಯಾಕ್ ಇನ್ನೂ ಕೋಪ ಆಯ್ತಾ ಮಿಸ್ಸು ಒಳಕ್ಕಿಲ್ಲ ಅನ್ಸುತ್ತೆ ಮತ್ತೇನಿಲ್ಲದ್ರು ರೀ ಮಿಸ್ಸು ವಸು ಅಣ್ಣಯ್ಯ, ಸ್ನೇಹ ಏನಾದ್ರು ನೋಡ್ದವ? ಸ್ನೇಹ ಈಗಷ್ಟೇ ನನ್ನ ಹತ್ರ ಮಾತಾಡ್ಕೊಂಡು ರೂಮಿಗೆ ಹೋದ್ಲು. ಯಾಕೆ ರೂಮಲ್ಲಿ ಇಲ್ವಾ? ಅಲ್ಲೂ ಇಲ್ಲ. ಇಲ್ವಾ? ಹಾಗಿದ್ರೆ ಟೆರೆಸ್ಗೆ ಹೋಗಿರ್ಬೇಕು ಅನ್ಸುತ್ತೆ. ಸರಿ ಅಮ್ಮ, ಮಾವ ಈ ರೀತಿ ಸ್ನೇಹನ ಹುಡುಕ್ತಿರೋದು ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಾಗತ್ತೆ. ಹಿಂಗೆ ಹೊಟ್ಟೆ ಕಿಚ್ಚು ಹತ್ತಿಸ್ಕೊಳ್ಳೋ ಬದಲು ಅವ್ರ ಸಂಬಂಧಕ್ಕೆ ಕಿಚ್ಚು ಹೇಗೆ ಹಚ್ಚೋದು ಅನ್ನೋದ್ರ ಬಗ್ಗೆ ಯೋಚಿಸು. ಅಂದರೆ ವಸು ಅಲ್ಲೂ ಇಲ್ಲವಾ? ಅಲ್ಲೂ ಇಲ್ವಾ? ಫೋನ್ ಮಾಡಿ ನೋಡೋಣಯ್ಯ. ಮಾವ, ನನ್ನ ಆಚೆ ಕರ್ಕೊಂಡು ಹೋಗ್ತೀಯಾ? ಇಲ್ಲ. ಪ್ಲೀಸ್ ಮಾವ, ನನ್ನ ಮೆಡಿಸಿನ್ಸ್ ಎಲ್ಲ ಖಾಲಿಯಾಗಿದೆ, ಅದನ್ನು ತೊಗೊಂಡು ಬರಬೇಕು. ನಾನೇ ಹೋಗೋಣ ಅಂದರೆ ಈ ಊರು ನನಗೆ ಹೊಸ್ದು, ಹೇಗೆ ಹೋಗಬೇಕು ಅಂತ ಗೊತ್ತಾಗಲ್ಲ. ಯಾಕವ ಈಟೊಂದು ಕೇಳ್ಕೊತಿದ್ಯಾ? ಕರ್ಕೊಂಡು ಹೋಗಲ್ಲ ಅಂತ ಹೇಳೋದ್ನಾ? ಇಲ್ಲ ಅತ್ತೆ, ಹಾಗೇನು ಹೇಳಿಲ್ಲ. ನನಗೆ ಗೊತ್ತು ಬಿಡವ, ನಿಮ್ಮ ಮಾವ ಮನೆಯವ್ರ ಮಾತನ್ನ ಕೇಳೋದನ್ನ ಬಿಟ್ಟು ಸ್ಯಾನೇ ದಿವಸ ಆಯ್ತು. ಅದು ನಂಗೆ ಹೊಸ ಕೆಲಸ ಆಯ್ತವ, ಅದಕ್ಕೆ ಆಗಲ್ಲ ಅಂತ ಹೇಳಿದೆ. ರಾಧಾ, ಯಾಕೆ ಹಿಂಗೆ ಹಠ ಮಾಡ್ತಿದ್ಯವಿ? ಕಂಟಿ ಹೇಳಿಲ್ವಾ ಕೆಲಸ ಐತೆ ಅಂತ? ನೀನು ಈಗಲೇ ಆಚೆ ಸುತ್ತಬೇಕಾ? ಅಮ್ಮ, ನಾನು ಆಚೆ ಸುತ್ತಕ್ಕೆ ಅಂತ ಹೇಳಿಲ್ಲ. ನಿಂಗೆ ಗೊತ್ತಲ್ವಾ, ಒಂದು ದಿವಸ ಮೆಡಿಸಿನ್ ಮಿಸ್ ಆದರೆ ಏನಾಗುತ್ತೆ ಅಂತ, ಅದಕ್ಕೆ ಹೇಳಿದೆ ಅಷ್ಟೆ. ಹೋಗ್ಲಿ ಬಿಡು, ನಾಳೆ ಹೋಗ್ತಾರಿವಂತೆ. ಬೇಕಾನಿಲ್ಲ, ಕಂಟಿ ಕರ್ಕೊಂಡು ಬಾಯ್ತಾನೆ ಅಲ್ವೇನಿಲ್ಲ ಕಂಟಿ? ಆಯ್ತವ, ಬಾ. ಥ್ಯಾಂಕ್ಸ್ ಅತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.